ಎಲ್ಲರಿಗೂ ನಮಸ್ಕಾರ. ಒಂಗಿರಣ ಎಜುಕೇಷನ್ ಚಾನಲ್ಗೆ ಸ್ವಾಗತ. ವಿಷಯ ಏನಪ್ಪ ಅಂತಂದರೆ 2026ನೇ ಸಾಲಿನ SLC ಪರೀಕ್ಷೆ 1ರ ಒಂದು ಫಲಿತಾಂಶವನ್ನು ಪ್ರಕಟಣೆ ಮಾಡ್ತೀವಿ ಅನ್ನುವಂಥದ್ದು ಶಿಕ್ಷಣ ಸಚಿವರು ಈಗಾಗಲೇ ಹೇಳಿದ್ದಾರೆ ಅನ್ನುವಂಥದ್ದು ನೋಡಿ. ಅದರ ಒಂದು ಕುರಿತು ಚಿಕ್ಕ ಮಾಹಿತಿ ಏನಪ್ಪ ಅಂದರೆ, ರಾಜ್ಯದ ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ಪೋಷಕರು ಕಾತರದಿಂದ ಕಾಯುತ್ತಿದ್ದ ಕ್ಷಣ ಕೊನೆಗೂ ಬಂದಿದೆ. 2026ರ ಸಾಲಿನ ಕರ್ನಾಟಕ SLC ಪರೀಕ್ಷೆ ಫಲಿತಾಂಶ ನಾಳೆ ಅಂದರೆ ದಿನಾಂಕ 23/4ನೇ ತಿಂಗಳು ಏಪ್ರಿಲಲ್ಲಿ ನೋಡಿ, ಇಲ್ಲಿದೆ ನೋಡಿ, ಏಪ್ರಿಲ್ 23ರಂದು ಮಧ್ಯಾಹ್ನ ಪ್ರಕಟವಾಗಲಿದೆ ಎನ್ನುವಂಥದ್ದು ಶಾಲಾ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ಇಂದು ಅಧಿಕೃತವಾಗಿ ಘೋಷಿಸಿದ್ದಾರೆ. ಇವತ್ತೇನು ಹೇಳಿದಾರಪ್ಪ ಅಂದರೆ, ಪತ್ರಿಕಾ ಒಂದು ಗೋಷ್ಠಿಯಲ್ಲಿ ನಾಳೆ 23ನೇ ತಾರೀಕಂದು ಮಧ್ಯಾಹ್ನದ ನಂತರ ನಿಮಗೆ ಪರೀಕ್ಷೆಯ ಫಲಿತಾಂಶವನ್ನು ಅಧಿಕೃತವಾಗಿ ನಾವು ನಮ್ಮ ಮೊಬೈಲ್ಗಳಲ್ಲಿ, ಕಂಪ್ಯೂಟರ್ ಕೆಫೆಗಳಲ್ಲಿ ನಾವು ಇದನ್ನು ಚೆಕ್ ಮಾಡ್ಕೊಳ್ಬೋದು ನೋಡಿ. ವಿಶೇಷವೆಂದರೆ, ಈ ಹಿಂದೆ ನಿಗದಿಪಡಿಸಿದ ದಿನಾಂಕಕ್ಕಿಂತ ಒಂದು ದಿನ ಮುಂಚಿತವಾಗಿ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಫಲಿತಾಂಶವನ್ನು ಪ್ರಕಟಿಸುತ್ತಿದೆ ಅನ್ನುವಂಥದ್ದು. ಒಂದಿನ ಮುಂಚಿನ ಇಲ್ಲಿ ಕರ್ನಾಟಕ ಸರ್ಕಾರ ಶಿಕ್ಷಣ ಒಂದು ಇಲಾಖೆ 10ನೇ ತರಗತಿ ಪರೀಕ್ಷೆಯನ್ನು ಒಂದಿನ ಮುಂಚೆಗೆ ರಿಸಲ್ಟನ್ನು ಅನೌನ್ಸನ್ನು ಮಾಡ್ತಿದೆ ಅನ್ನುವಂಥದ್ದು ನೋಡಿ. ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು, ಹೈಕೋರ್ಟ್ ಆದೇಶ ಪಾಲಿಸುತ್ತೇವೆ, ಹಿಂದಿಗೆ ಅಂಕಗಳನ್ನು ನೀಡಲಾಗುವುದು. ಗುರುವಾರ ಸುದ್ದಿಗೋಷ್ಠಿ ಬಳಿಕ ಫಲಿತಾಂಶ ಇಲಾಖೆ ಅಧಿಕೃತ ಜಾಲತಾಣದಲ್ಲಿ ಬಿಡುಗಡೆ ಮಾಡಲಾಗುವುದು. ಈ ಹಿಂದೆ ಸಚಿವರು ಏನು ಹೇಳಿದ್ರಪ್ಪ ಅಂತಂದರೆ, ಹಿಂದಿ ವಿಷಯಕ್ಕೆ ಗ್ರೇಡನ್ನು ನೀಡ್ತೀವಿ ಅನ್ನುವಂಥದ್ದು, A-B-C ಗ್ರೇಡನ್ನು ನೀಡ್ತೀವಿ ಅನ್ನುವಂಥದ್ದನ್ನು ಬಗ್ಗೆ ಹೇಳಿದರು. ಇದರ ಕುರಿತು ಕೆಲ ವಿದ್ಯಾರ್ಥಿಗಳು ಮತ್ತು ಪೋಷಕರು ಹೈಕೋರ್ಟಿಗೆ ಮೊರೆ ಹೋದಾಗ ಹೈಕೋರ್ಟ್ ಏನು ಹೇಳಿದೆಯಪ್ಪ ಅಂತಂದರೆ, ಹಿಂದಿಗೆ ಈ ವಿಷಯಕ್ಕೆ ಈ ಬಾರಿ ಅಂಕಗಳನ್ನು ನಿಗದಿ ಕೊಡಬೇಕು ಅನ್ನುವಂಥದ್ದನ್ನು ಶಾಲಾ ಶಿಕ್ಷಣ ಇಲಾಖೆ ಅದನ್ನು ನಾವು ಪಾಲಿಸ್ತೀವಿ ಅನ್ನುವಂಥ, ಅಂಕಗಳನ್ನು ನೀಡ್ತೀವಿ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಶಿಕ್ಷಣ ಸಚಿವರು. ಈ ವರ್ಷ ತೃತೀಯ ವಿಷಯ ಭಾಷೆ ಹಿಂದಿಗೆ ಗ್ರೇಡ್ ಬದಲಿಗೆ ಅಂಕಗಳನ್ನು ನೀಡುವಂಥ ಹೈಕೋರ್ಟ್ ಆದೇಶವನ್ನು ಪಾಲಿಸಲಾಗುವುದು. ಇದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೊಂದಿಗೆ ನಡೆದ ಸಭೆಯಲ್ಲಿ ಚರ್ಚಿಸಿ ನಿರ್ಧರಿಸಲಾಗಿದೆ. ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿ ಗ್ರೇಡ್ ಅನ್ನುವಂಥದ್ದನ್ನು ತೆಗೆದು ಏನು ಮಾಡಿದ್ದಾರೆ, A ಗ್ರೇಡ್, B ಗ್ರೇಡನ್ನು ತೆಗೆದುಹಾಕಿ ಈಗ ಅಂಕಗಳನ್ನು ಇಲ್ಲಿ ನೀಡ್ತೀವಿ ಅನ್ನುವಂಥದ್ರ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ತೆಗೆದುಕೊಂಡು ಈ ಸಭೆಯನ್ನು ಮಾಡಿದ್ದೀವಿ ಅನ್ನುವಂಥದ್ದು ಮಾನ್ಯ ಶಿಕ್ಷಣ ಸಚಿವರು ಹೇಳಿದ್ದಾರೆ ನೋಡಿ. ಈ ಮೂಲಕ ಮುಂದಿನ ವರ್ಷದಿಂದ ಹಿಂದಿಗೆ ಗ್ರೇಡ್ ನೀಡುವ ಪದ್ಧತಿ ಜಾರಿಗೊಳಿಸುವ ಕುರಿತು ಸಚಿವರು ಸುಳಿವು ನೀಡಿದ್ದಾರೆ. ಅಂದರೆ ಈ ವರ್ಷ ಅಂಕಗಳನ್ನು ಕೊಟ್ಟು ಮುಂದಿನ ವರ್ಷದಿಂದ ಏನಾಗುತ್ತೆ, ಈ ಅಂಕಗಳನ್ನು ತೆಗೆದು ಹಿಂದಿ ವಿಷಯಕ್ಕೆ ಗ್ರೇಡ್ ನೀಡುವಂಥ ಸಿಸ್ಟಮನ್ನು ಜಾರಿಗೆ ತರ್ಬೋದು ಅನ್ನುವಂಥದ್ದು. ನಾಳೆ ಯಾರೆಲ್ಲ 10ನೇ ತರಗತಿ ಪರೀಕ್ಷೆಯನ್ನು ಮುಗಿದಿದ್ರೆ ನಿಮಗೆಲ್ಲರಿಗೂ ಆಲ್ ದ ಬೆಸ್ಟನ್ನು ಹೇಳುತ್ತಾ, ನಾಳೆ 12 ಗಂಟೆಯ ನಂತರ ನಾವೇನು ಮಾಡ್ಬೋದು, ಅಧಿಕೃತವಾಗಿ ಶಾಲಾ ಶಿಕ್ಷಣ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ KCEAB ಬೋರ್ಡಲ್ಲಿ 10ನೇ ತರಗತಿಯ ಒಂದು ಪರೀಕ್ಷೆ ಒಂದು ರಿಸಲ್ಟನ್ನು ನೋಡ್ಬೋದು. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.